ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರಲ್ಲೇ ಪರವಿರೋಧ ಇದೆ. ಹೊಸೂರಿನ ರೈತರು ಹೇಳ್ತಾ ಇದ್ದಾರೆ, ನಮ್ಮ ಭೂಮಿಯನ್ನು ನಾವು ಟೌನ್ಶಿಪ್ಗೆ ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನಿರಂತರವಾಗಿ ಸುಮಾರು ಒಂದು 450 ದಿನಗಳಿಂದಲೂ ಕೂಡ ನಾವು ಭೂಮಿ ಕೊಡಲ್ಲ ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದೆ. ಇದರ ನಡುವೆ ಕೆಲ ರೈತರು, ಬಿಡದಿ ಟೌನ್ಶಿಪ್ ಪರವಾಗಿರುವ ರೈತರು ನಮ್ಮ ಭೂಮಿಯನ್ನು ನಾವು ಕೊಡುತ್ತೀವಿ, ರಿಪಬ್ಲಿಕನ್ ಅಡಕ್ಕೆ ಹೊಸೂರಿನ ರೈತರು ಹೇಳಿರುವಂಥ ಮಾತಿದು. ಹೊಸೂರಿನಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಆಗಲಿದೆ. 2,500 ಎಕರೆ ಭೂಮಿಯನ್ನು ನಾವು ಕೊಡ್ತೀವಿ. 2006ರಲ್ಲಿ HD ಕುಮಾರಸ್ವಾಮಿ ರೆಡ್ ಝೋನ್ ಮಾಡಿದ್ದರು. ಇದರಿಂದ ನಮಗೆ ತುಂಬಾ ತೊಂದರೆ ಆಗಿತ್ತು. ಸರ್ಕಾರ ನೋಟಿಫಿಕೇಶನ್ ಮಾಡಿದ್ದು ತುಂಬಾ ಒಳ್ಳೆಯದು. ಟೌನ್ಶಿಪ್ ಪರವಾಗಿರುವ ರೈತರು ಆಡ್ತಿರುವಂತ ಮಾತು. ಸರ್ಕಾರ ಪರವಾಗಿ ನಮ್ಮ ಭೂಮಿ ಅಭಿವೃದ್ಧಿ ಪರವಾಗಿ ನಮ್ಮ ವಿರೋಧದ ನಡುವೆ ಇದೀಗ ಮತ್ತೆ 4 ಗ್ರಾಮಗಳಿಗೆ ನೋಟಿಫಿಕೇಶನ್ ಸರ್ಕಾರ ಮಾಡ್ತಾ ಇದೆ. ಇನ್ನೂ ಅಧಿಕೃತ ಆದೇಶ ಆಗಿಲ್ಲ. ಬಟ್ ಇಲ್ಲಿನ ಗ್ರಾಮಸ್ಥರು ಮಾತ್ರ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡ್ತಿದ್ರೆ. ಹೌದು, ನಾನು ಬಿಡದಿ ಹೋಬಳಿಯ ಒಂದು ಕಡೆ ಹೊಸೂರು ಗ್ರಾಮದಲ್ಲಿದ್ದೇನೆ. ಇಲ್ಲಿ 2,500 ಎಕರೆ ಭೂಸ್ವಾಧೀನ ಪ್ರಕ್ರಿಯೆ ನಡೆಯಲಿದೆ. ಹೀಗಾಗಿ 80% ರೈತರು ಈಗ ಭೂಮಿ ಕೊಡಲು ಮುಂದಾಗಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿಯನ್ನು ಸರ್ಕಾರಕ್ಕೆ ಕೊಡುತ್ತೇವೆ, ಸರ್ಕಾರ ಒಳ್ಳೆ ಬೆಲೆಗೆ ನಮ್ಮ ಭೂಮಿಯನ್ನು ತೆಗೆದುಕೊಳ್ತಿದ್ವಿ, ಶೇರ್ ರೂಪದಲ್ಲಿ ನಾವು ಕೊಡ್ತಿದ್ವಿ ಅಂತ ಇಲ್ಲಿನ ಗ್ರಾಮಸ್ಥರು ಹೇಳ್ತಿದ್ದಾರೆ. 80% ಗ್ರಾಮಸ್ಥರು ಭೂಮಿ ಕೊಡಲು ಸಿದ್ಧರಾಗಿದ್ದಾರೆ. ಒಂದು ಕಡೆ ಕುಮಾರಸ್ವಾಮಿ ಅವರು 2006ರಲ್ಲಿ ರೆಡ್ ಜೂನ್ ಮಾಡಿದ್ರು. ಇದರಿಂದ ನಾನಾ ತಾಪತ್ರಗಳು, ವ್ಯವಸಾಯ ಮಾಡಲು ತುಂಬಾ ಕಷ್ಟ ಆಗಿತ್ತು. ಬಟ್ ಇದೀಗ CM DK ಶಿವಕುಮಾರ್ ಅವರು ಒಳ್ಳೆ ಬೆಲೆಯಲ್ಲಿ ಈಗ ನಮ್ಮ ಭೂಮಿಯನ್ನು ತೆಗೆದುಕೊಳ್ತಿದ್ದಾರೆ, ಷೇರು ರೂಪದಲ್ಲಿ ತೆಗೆದುಕೊಳ್ತಿದ್ದಾರೆ. ಹೀಗಾಗಿ ನಮ್ಮ ಭೂಮಿಯನ್ನು ಕೊಡುತ್ತೇವೆ. ಮತ್ತೊಂದು ಕಡೆ ಸರ್ವೆ ಅಧಿಕಾರಿಗಳು ನಮ್ಮ ಭೂಮಿಯಲ್ಲಿ ಸರ್ವೆ ಮಾಡಬಹುದು, ಇಲ್ಲಿ ಯಾರು ಬರುವ ಹಕ್ಕಿಲ್ಲ, ಯಾಕಂದ್ರೆ ನಮ್ಮ ಭೂಮಿ ನಾವು ಸರ್ಕಾರಕ್ಕೆ ಕೊಡ್ತಿದ್ದೇವೆ. ಅವರು ಸಹ ಒಂದು ಕಡೆ ನಮಗೆ ಅನುದಾನವನ್ನು ಕೊಡ್ತಾರೆ, ಷೇರು ರೂಪದಲ್ಲಿ ಒಂದು ಕಡೆ ಫ್ಲಾಟ್ಸ್ ಕೊಡ್ತಾರೆ, ಹಣವನ್ನು ಕೊಡ್ತಾರೆ. ಹೀಗಾಗಿ ಸರ್ವೆ ಅಧಿಕಾರಿಗಳು ನಮ್ಮ ಭೂಮಿಯಲ್ಲಿ ಸರ್ವೆ ಮಾಡಬಹುದು ಅಂತ ಒಂದು ಕಡೆ ರೈತರು ಹೇಳ್ತಿದ್ರೆ. ರೈತರಿದ್ರೆ ಮಾತಾಡಿಸ್ತೀನಿ. ಸರ್ ನಮಸ್ತೆ, ಎಷ್ಟು ಎಕರೆ ಈ ಒಂದು ಭಾಗದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಯಲಿದೆ ಅಂತ? ಹೊಸೂರು ಗ್ರಾಮದಲ್ಲಿ 2,500 ಎಕರೆ ಭೂಸ್ವಾಧೀನ ನಡೀತಾ ಇದೆ. ಇದಕ್ಕೆ ನಿನ್ನೆ ಫೈನಲ್ ನೋಟಿಫಿಕೇಶನ್ ಆಗಿದೆ. ನಿನ್ನೆ ನಾವು ಪಟಾಕಿ ಸಂಭ್ರಮಾಚರಣೆ ಯಾಕೆ ಮಾಡೋದು ಅಂದರೆ, ನಮ್ಮ ತಲೆ ಮೇಲೆ ಕುಮಾರಸ್ವಾಮಿ ಅವರು 20 ವರ್ಷದಲ್ಲಿ ಕಲ್ಚಪ್ಪಡಿ ಎಳೆದ್ಬಿಟ್ಟೋದ್ರು. ಆ ಕಲ್ಚಪ್ಪಡಿನ ನಿನ್ನೆ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಕಲ್ಚಪ್ಪಡಿ ಇಳಿಸಿ ನಮಗೆ ಮುಕ್ತಿ ಕೊಡ್ತಾ ಇದ್ದಾರೆ. ಆ ಖುಷಿಗೆ ನಾವು ಇಲ್ಲಿ ಪಟಾಕಿ ಸಂಭ್ರಮಾಚರಣೆ ಮಾಡಿದ್ವಿ. ಸರಿ, ಈಗ ಸರ್ ನಾವು ಪಟಾಕಿ ಹೊಡೆದು ಹಂಚೋದು ಯಾಕೆ ಅಂತಂದರೆ, ಆ ಸಮಸ್ಯೆನ ಎದುರಿಸಿ ನಾವು ವ್ಯವಸಾಯ ಮಾಡ್ತಿದ್ವಲ್ಲ, ಆ ನೋವು ಇವಾಗ ನಮಗೆ ಕಳೀತು ಅಂತ ಖುಷಿಗೆ ಹೊಡೆದು. ಹಿಂದೆ ನಮ್ಮ ಕುಮಾರಸ್ವಾಮಿಗವರು ಮೊನ್ನೆ ಬೈರ್ಮಲ್ಗೆ ಬಂದರು. ಬೈರ್ಮಲ್ಗೆ ಬಂದಾಗ ನೀವು ರೈತರಿಗೆ ಒಳ್ಳೇದೇ ಮಾಡಬೇಕು ಅಂತ ಏನಿದ್ದಿದ್ರೆ, ನಾನು ಇದನ್ನು ರೆಡ್ ಜೂನ್ ಮಾಡಿದ್ದೀನಿ, ಇದನ್ನು ಯಾವುದೇ ಸರ್ಕಾರ ಬಂದರೂ ಟೌನ್ಶಿಪ್ ಮಾಡಲೇಬೇಕು, ಬನ್ನಿ ನಾನು ಬರ್ತೀನಿ, ಸರ್ಕಾರದಲ್ಲಿ ಕುಂತ್ಕೊಂಡು ಎಲ್ಲ ರೈತರುಗಳನ್ನು ಕುಂಡ್ರಿಸ್ಕೊಂಡು ಒಂದು ಸಮಸ್ಯೆನ ಬಗೆಹರಿಸಿ ಮಾಡಿ ನಿಮ್ಗೆ ಏನು ಅನುಕೂಲ ಬೇಕೋ ಆ ಅನುಕೂಲ ರೀತಿಯಲ್ಲಿ ಸರ್ಕಾರದ ಕುಂತು ಮಾತಾಡೋಣ. ಬನ್ನಿ, ಇಲ್ಲಿರೋರು ನಮ್ಮ ಇವಾಗ ಹೋರಾಟ ಮಾಡ್ತಿರೋರು ನಮ್ಮ ರೈತರೇ, ಎಲ್ಲ ಅಣ್ತಂದಿರೆ, ಮಾವ ಬಾಯಿ ಮಕ್ಕಳು ಅಕ್ಕಂಗಿದ್ದೀರ. ಇದನ್ನು ನೀವು ಕರೆದು ನೀವು ಮಾತಾಡಿದರೆ ನಿಮಗೆ ಒಳ್ಳೆ ಗೌರವ ಇತ್ತು, ನಮಗೂ ಬೆಲೆ ಸಿಗೋದು. ಇನ್ನೂ ಒಂದು 50 ಲಕ್ಷನೋ ಒಂದು 60 ಲಕ್ಷ ಎಕರೆಗೆ ದುಡ್ಡು ಕೊಡೋರು. ಇದನ್ನು ಮಾಡಬೇಕಾಗಿತ್ತು ನೀವು. ಆದರೆ ಈ ಕೆಲಸ ಮಾಡ್ಬಿಟ್ಟು ನೀವು ಬರೀ ರೈತರ ಇವಾಗ ನೀವು ಕಟ್ಬಿಟ್ಟು ಈ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಈಗ ಕೆಲ ರೈತರು ವಿರೋಧ ವ್ಯಕ್ತಪಡಿಸಿದ್ರೆ. ಒಂದು ಕಡೆ 450 ದಿನದಿಂದ ಹೋರಾಟ ಸಹ ಮಾಡ್ತಾರೆ. ಈಗ ನೀವು ಭೂಮಿ ಕೊಡಕ್ಕೆ ಮುಂದಾಗ್ತಿದ್ರಿ. ನಮ್ಮ ಭೂಮಿ ನಮ್ಮ ಹಕ್ಕು. ಯಾಕೆಂದರೆ ನಮ್ಮ ಕಷ್ಟ ಅವ್ರಿಗೆ ಗೊತ್ತಿಲ್ಲ. ಅವ್ರ ಕಷ್ಟ ಅವ್ರು ಏನಪ್ಪ ಮಾಡ್ಕೊಳ್ಳಿ, ಅವ್ರ ಭೂಮಿ ಉಳಿಸ್ಕೊಳ್ಳಿ, ತೊಂದರೆ ಇಲ್ಲ. ನಮ್ಮ ಭೂಮಿಗೆ ಕೊಡಕ್ಕೆ ನಾವು ರೆಡಿ ಇದ್ದೀವಿ. ಈ ಹೊಸೂರು ಗ್ರಾಮದಲ್ಲಿ ಭೂಮಿ ಕೊಡಕ್ಕೆ ಸಿದ್ಧರಿದ್ರಿ? ನಾವು 80% ರೆಡಿ ಇದ್ದೀವಿ. ಓಕೆ, ಎಷ್ಟು ಎಕರೆ ಆಗುತ್ತೆ ಸರ್ ಇಲ್ಲಿ ಭೂಸ್ವಾಧೀನ? 80% ಲೆಕ್ಕ ಹಾಕೊಂಡ್ರು 2,500 ಎಕರೆ ಟೋಟಲ್ ಇದೆ. ಒಂದು 2,000 ಚಿಲ್ಲರೆ ಎಕರೆವರೆಗೂ ಕೊಡಕ್ಕೆ ರೆಡಿ ಇದ್ದೀವಿ. ಓಕೆ, ಯಾಕಂದರೆ ಕಳೆದ ಬಾರಿ ಒಂದು ಕಡೆ ಸರ್ವೆ ಅಧಿಕಾರಿಗಳು ಸಹ ಬಂದಿದ್ರು, ಸರ್ವೆ ಮಾಡಲು ಒಂದು ಕಡೆ ಗಲಾಟೆ ಗದ್ದಲಾಯಿತು. ಈಗ ಅಲ್ಲಿ ಯಾವುದದು ಮಂಡಲಹಳ್ಳಿ ದೊಡ್ಡ ಗ್ರಾಮದಲ್ಲಿ 27 ಜನ ಇರ್ದು, 27 ಜನದಲ್ಲಿ 21 ಜನ ಒಪ್ಪಿಗೆ ಕೊಟ್ಟಿದ್ದಾರೆ. ಅವ್ರ ಜಮೀನು ಅಳಿಯಕ್ಕೆ ಹೋಗುವಾಗ ಬೇರೆಯವ್ರನ್ನೆಲ್ಲ ಕರ್ಕೊಂಬಂದು ಗಲಾಟೆ ಮಾಡಿಸಿ ಅಧಿಕಾರಿಗಳಿಗೆ ಹೊಡೆಸಿ ಇದನ್ನೆಲ್ಲ. ನಿಮ್ಮ ಜಮೀನಲ್ಲಿ ಕೊಟ್ಟರೆ ಸರ್ವೆ ಮಾಡ್ಬೋದಕ್ಕಂತ ನಿಮ್ಮ ಜಮೀನು? ನಾನು ಮಾಡಿಸ್ತೀನಿ, ಖಂಡಿತ ಮಾಡಿಸ್ತೀನಿ. ಅವ್ರು ಯಾರು ಬರೋದಕ್ಕೆ? ಎಸ್, ಇಲ್ಲಿನ ಹೊಸೂರು ಗ್ರಾಮಸ್ಥರು ನಾವು ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿಯನ್ನು ನಾವು ಕೊಡ್ತಿದ್ದೇವೆ, ಇಲ್ಲಿ ಟೌನ್ಶಿಪ್ ಮಾಡೋಕ್ಕೆ ನಮ್ಮ ವಿರೋಧ ಇಲ್ಲ, ನಾವು ಪರವಾಗಿದ್ದೇವೆ, ಸರ್ಕಾರ ನಮಗೆ ಬೇಕಾದ ರೀತಿಯಲ್ಲಿ ಹಣ ನಮ್ಮ ಒಳ್ಳೆಯ ಬೆಲೆಯನ್ನು ಕೊಟ್ಟಿದೆ, ನಾವು ಶೇರ್ ರೂಪದಲ್ಲಿ ಕೊಡ್ತಿದ್ದೇವೆ ಅಂತ ಒಂದು ಕಡೆ ಹೊಸೂರು ಗ್ರಾಮಸ್ಥರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.